ಅರ್ಥಪೂರ್ಣವಾದ ಅತ್ಯಂತ ಚಿಕ್ಕ ಕಲಿಕೆಯ ಘಟಕವನ್ನು ಸಾಮರ್ಥ್ಯ ಎನ್ನುತ್ತೇವೆ. ಸಾಮರ್ಥ್ಯವನ್ನಾಧರಿಸಿ ಮನಃಶಾಸ್ತ್ರಜ್ಞ ಸ್ಟ್ಯಾನ್ಲೆ ಫಿಶರ್ ಅವರು ಹೇಳುವಂತೆ, ಒಂದು ಉತ್ತಮ ಉದಾಹರಣೆ 1000 ಸಿದ್ಧಾಂತಗಳಿಗೆ ಸಮಾನ ಎಂಬಂತೆ ನಮ್ಮ ಶಾಲೆಯ ಮಕ್ಕಳಿಗೆ ಹಲವು ಉದಾಹರಣೆಗಳನ್ನು ನೀಡುತ್ತಾ ಮಕ್ಕಳ ಕಲಿಕಾ ಪ್ರಗತಿಯ ಕುರಿತು ಶ್ರೀ ಶಂಕರ್ ನಾರಾಯಣ್ ಸರ್ ಅವರು ಪರಿಶೀಲನೆ ನಡೆಸಿದರು. ನಂತರ ಶಿಕ್ಷಣದ ಗುಣಮಟ್ಟ ಮತ್ತು ಹೊಣೆಗಾರಿಕೆಯನ್ನು ವರ್ಧಿಸಲು ಸಮುದಾಯದ ಭಾಗವಹಿಸುವಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಮತ್ತು ಅದನ್ನು ಒಂದು ಸಾಧನವಾಗಿ ಬಳಸಿಕೊಂಡು SDMCಯವರು ಸೂಕ್ತ ಮಾರ್ಗಗಳನ್ನು ರೂಪಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಕಿವಿಮಾತನ್ನು SDMCಯ ಸದಸ್ಯರಿಗೆ ತಿಳಿಸಿದರು. SDMCಯಲ್ಲಿ 9 ಜನ ಇದ್ದಾರೆ, ನಾನಾ ಕಾರಣದಿಂದ ಬರದೇ ಇರ್ಬೋದು. ಬಟ್ ಅವ್ರು ಬರಲಿಲ್ಲ ಅಂತಂದರೆ ಬಹುಶಃ SDMC ತುಂಬ ಸದೃಢವಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. SDMC ಸದೃಢವಾಗಿದೆ ಅಂತ ಹೇಳಿದ್ರೆ ನಾವು ಅದ್ರಲ್ಲಿ ಕನಿಷ್ಠ ಅಂದರೆ ಒಂದು 80%, 100% ಬರೋಕ್ಕಾಗಲ್ಲ. ಎಗ್ರಿಮಿಟ್ ಒಪ್ಕೋತೀನಿ ನಾನು. ಎಂಥ ಪಾಠ ಇರ್ತಾರೆ, ಈಗ 3 ಜನ ಬರಲಿಕ್ಕೆ ಆಗೋದಿಲ್ಲ, ಆ ಜನ ಏನೋ ತುರ್ತು ಕೆಲಸಗಳಿರ್ತಾರೆ, 80% ಜನ ಇರ್ತೀನಿ. ಆವಾಗ ಅದನ್ನೊಂದು ಸದೃಢವಾದಂಥ SDMCಯಲ್ಲಿ ಸಾಧ್ಯ ಆಗುತ್ತೆ. ಸೊ ಅಧ್ಯಕ್ಷರಿಗೆ ಇದು ಜವಾಬ್ದಾರಿ ಇರುತ್ತೆ, ಕಾರ್ಯದರ್ಶಿಗಳದ್ದು ಅಷ್ಟೇ ಅಲ್ಲ. ಅವ್ರ ಕಾರ್ಯದರ್ಶಿಗಳು SDMCಯಲ್ಲಿ ಅಧ್ಯಕ್ಷರು ಎಲ್ಲೋ ಒಂದು ಕಡೆ ಹಂತವಾಗಿ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಆಗಬೇಕು. ಯಾಕಂದರೆ ಇದು SDMCಯನ್ನು ಚುನಾಯಿತ ಪ್ರತಿನಿಧಿಗಳವರು, ಸೆಲೆಕ್ಟೆಡ್ ಮೆಂಬರ್ಸ್ ಅಲ್ಲ, ಅವರು ಎಲೆಕ್ಟೆಡ್ ಮೆಂಬರ್ಸ್. ಅವರು ಪೋಷಕರ ಕೌನ್ಸಿಲಿಂದ ವೋಟ್ ಹಾಕಿ ಗೆಲ್ಲಿಸ್ತೀರ ಅವ್ರನ್ನ. ದೇ ಆರ್ ನಾಟ್ ಸೆಲೆಕ್ಟೆಡ್. ಆಯ್ಕೆ ಮಾಡಿದಾಗ ನಮಗೆ ಅಧಿಕಾರ ಇರಲ್ಲ. ಇದು ಸೆಲೆಕ್ಟೆಡ್ ಅಲ್ಲ, ಇದು ಆಯ್ಕೆ, ಇದು ಎಲೆಕ್ಟೆಡ್ ಇದು. ಸೊ ಅವರು ಇದಕ್ಕೊಂದು ಎಲೆಕ್ಟ್ ಆಗಿರೋದ್ರಿಂದ ಪ್ರತಿ ಸದಸ್ಯರಿಗೂ ಒಂದು ಗುರುತರವಾದಂತಹ ಜವಾಬ್ದಾರಿ ಇರುತ್ತೆ. 3 ವರ್ಷ ಕಾಲಕ್ಕೆ ನಾನು ನನ್ನ ಶಾಲೆಯಲ್ಲಿ ನಮ್ಮ ಮಕ್ಕಳ ಕಲಿಕಾ ಅಭಿವೃದ್ಧಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಸೇವೆ ಮಾಡಲಿಕ್ಕೆ ಆಸಕ್ತಿ ಇರೋದ್ರಿಂದ ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಅನ್ನೋಂತಹ ಪರಿಕಲ್ಪನೆ ಬರೋವರೆಗೂ SDMCಗಳು ಆ್ಯಕ್ಟಿವೇಟ್ ಆಗಲ್ಲ. ಸೊ ಅದು ಆಗಬೇಕು. ಅದಾದಾಗ ಬಹುಶಃ ಎಲ್ಲ ಒಂದು ಕಡೆಗೆ ನಿಮಗೆ ಬಲ ಬರುತ್ತೆ. ಶಾಲೆಗೆ ಬಲ ಬರೋದು ಯಾವಾಗ ಇವರೆಲ್ಲರೂ ಒಟ್ಟಿಗೆ ಆದಾಗ. ಯಾಕಂದರೆ ನಾನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಹೋದ ಕಡೆ ಹೇಳ್ತಾ ಇರ್ತೀನಿ. ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಪ್ರೈವೇಟ್ ಸ್ಕೂಲ್ ಇರ್ಬೋದು. ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ಸ್ ಆರ್ ನಾಟ್ ಬ್ರೈಟ್, ತುಂಬ ಬ್ರಿಲಿಯನ್ಸ್ ಅಲ್ಲ ಅವರು. ಯಾಕಂದರೆ ಅವರು ಟೆಟ್ಟು ನೆಟ್ಟು ಟೆಟ್ ಯಾವುದೂ ಬರೆದೋರಲ್ಲ ಅವರು, ಇಲ್ಲ ಬರೆದಿದ್ರು ಫೇಲ್ ಆದವರು ಅವರು. ಆಗಿದ್ದರೆ ಅವ್ರು ಇಲ್ಲಿ ಬಂದು ಕೂತ್ಕೋತಾಯಿದ್ರು. ಸೊ ಎಲ್ಲ ತುಂಬ ಪ್ರತಿಭಾವಂತ ಗುರುಗಳು ಯಾರಿದ್ದಾರೆ ಅವರೆಲ್ಲರೂ ಒಳ್ಳೆ ಕ್ವಾಲಿಫಿಕೇಷನಿಂದ ಬಂದಂಥವ್ರು. ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿದ್ದಾರೆ. ಸೊ ಅಲ್ಲಿ ಓದಂಥವರಿಗೆ ಎಲ್ಲೂ ತಪ್ಪಂತಲ್ಲ, ಅಲ್ಲಿ ಅವ್ರು ಸೇರಿದಂಥವ್ರು ಇಷ್ಟು ಬ್ರೈಟ್ ಇರೋದಿಲ್ಲ. ಅವರು ಅಲ್ಲಿ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ ತುಂಬ ಸ್ಟ್ರಾಂಗ್ ಇರ್ತಾರೆ. ಆಡಳಿತ ಮಂಡಳಿಯವರು ಎಣ್ಣೆ ತೆಗಿತಾರೆ. ಪಾಠ ಮಾಡಲಿಲ್ಲ, ಹೋಮ್ವರ್ಕ್ ಕೊಟ್ಟಿಯಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ ಅಂತ. ಯಾಕಂದರೆ ಅವರು ಪೋಷಕರು ಬಂದು ಪ್ರಶ್ನೆ ಮಾಡ್ತಾರೆ ಅಂತ ಅವ್ರು ಫಲಿತಾಂಶ ಕೊಡಲೇಬೇಕಾಗುತ್ತೆ. ಇಲ್ಲಿ ನಮ್ಮಲ್ಲಿ ನಿಮಿಷಾಲ ಅಂತ ಹೇಳ್ತಾರೆ, ಓವರಾಲ್ ಆಗಿ ಸಿಬ್ಬಂದಿ ಏನಿದ್ದಾರೆ, ಟೀಚರ್ ವರ್ಗ ಏನಿದ್ದಾರೆ, ಬ್ರೈಟ್ ಇದ್ದಾರೆ. ಆದರೆ ಆಡಳಿತ ಮಂಡಳಿ ಟುಸ್ಸಾಗಿದೆ, ಗಟ್ಟಿ ಇದೆ. ಯಾವಾಗ ಆಡಳಿತ ಮಂಡಳಿ ಗಟ್ಟಿ ಆಗುತ್ತೆ, ಇಡೀ 18 ಜನ 24 ಜನ ಹುಟ್ಟಿದ್ದೀರಾ, ಅದರಲ್ಲಿ ಎಲೆಕ್ಟೆಡ್ ರಪ್ ಇದ್ದಾರೆ, ಮಕ್ಕಳ ಪ್ರತಿನಿಧಿಗಳಿದ್ದಾರೆ, ಅಂಗನವಾಡಿಯವರಿದ್ದಾರೆ, ಆಶಾ ವರ್ಕರ್ ಇದ್ದಾರೆ, ಎಲ್ಲರೂ ಸೇರ್ಕೊಂಡು 24 ಇರ್ತಾರೆ. ಆದರೆ ಲಯನ್ ಪಾರ್ಟ್ ಅಂದರೆ ಸಿಂಹಪಾಲು ಅದರಲ್ಲಿರೋದು ಯಾರು? ಪೋಷಕ. 18 ಜನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.